ಬೆಳ್ತಂಗಡಿಯಲ್ಲಿ ಇದೇ ತಿಂಗಳು ಡಿಸೆಂಬರ್ 16ರಂದು ಕೊಂದವರು ಯಾರನ್ನುವ ಮಹಿಳಾ ಸಮಾವೇಶಕ್ಕೆ ನಾನು ರಮಾ ನಾಗರಾಜ ಚಿತ್ರದುರ್ಗದಿಂದ ಒಬ್ಬ ಮಹಿಳಾ ಪರ ಹೋರಾಟಗಾರ್ತಿಯಾಗಿ ನಾನು ಭಾಗವಹಿಸ್ತಾ ಇದ್ದೀನಿ. ತಾವು ಬನ್ನಿ, ತಮ್ಮ ಜೊತೆ ಇಚ್ಛಾಶಕ್ತಿ ಉಳ್ಳವರು, ಮಹಿಳೆಯರಿಗಾಗಿ ನ್ಯಾಯ ಬೇಕು ಅಂತ ಕೇಳುವಂಥವರು, ಮಹಿಳೆಯರ ಪರವಾಗಿ ಕನ್ಸರ್ನ್ ಇರೋರು, ದಯವಿಟ್ಟು ತಾವು ಬನ್ನಿ, ತಮ್ಮ ಜೊತೆ ಬೇರೆಯವ್ರನ್ನ ಕರ್ಕೊಂಬನ್ನಿ. ಮಹಿಳಾ ಇದು ಏನು ಸಮಾವೇಶ ಇದೆ, ಕೊಂದವರು ಯಾರು ಅನ್ನೋ ಒಂದು ವಿಷಯಕ್ಕೆ, ಅದರಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಅನಾಚಾರ ಮತ್ತು ಎಲ್ಲ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಅದಕ್ಕೆ ಯಾವುದೇ ರೀತಿಯಿಂದ ನ್ಯಾಯ ಸಿಗ್ತಿಲ್ಲ. ಪೊಲೀಸ್ ಇಲಾಖೆ ವೈಫಲ್ಯ ಒಂದು ಕಡೆ ಆದರೆ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಿದೆ. ಮತ್ತು ನಾವು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅನ್ನೋ ಒಂದು ಭಾವನೆ ಧರ್ಮಸ್ಥಳದಲ್ಲಿ ಬರುವ ಹೆಣ್ಣುಮಕ್ಳಿಗೆ ಆಗ್ತಿದೆ. ಆ ರೀತಿ ಆಗದೆ ಇದ್ದ ಹಾಗೆ ರಾಜ್ಯ ಮಟ್ಟದ ಎಲ್ಲ ಮಹಿಳೆಯರು ಬರ್ತಾಯಿದ್ದೀವಿ. ಯಾಕೆ ಬರ್ತಾಯಿದ್ದೀವಿ ಅಂದರೆ, ನಾನು ಚಿತ್ರದುರ್ಗದಿಂದ ಬರ್ತಾಯಿದ್ದೀನಿ. ಯಾಕೆ ಬರ್ತಾಯಿದ್ದೀವಿ ಅಂದರೆ, ಮಹಿಳೆಯರು ನಾವು ನಮ್ಮ ಹಕ್ಕುಗಳನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ, ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ, ಮತ್ತು ಬೇರೆ ಮಹಿಳೆಯರ ಹಕ್ಕುಗಳನ್ನು ಕಾಪಾಡೋದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ತೀವಿ. ಯಾವುದೇ ಮಹಿಳೆ ಆಗಲಿ, ಯಾರೇ ಒಂದು ಹೆಣ್ಮಗು ಆಗಲಿ, ಆ ಮಗುವುದು ಕೊಲೆ ಆಯಿತು ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು, ಮತ್ತು ಕೊಂದವರು ಯಾರಂತ ತಿಳಿಸ್ಬೇಕು. ಅದನ್ನು ತಿಳಿಸ್ಪಡಿಸೋದು ಪೊಲೀಸ್ ಇಲಾಖೆ. ಇಷ್ಟು ಸಾವಿರಾರು ಹೆಣ್ಣುಮಕ್ಕಳು ಕಥೆಗಳು ಕೇಳಿದ್ದೀವಿ. ಏನು ಬೇಡ, ನಮ್ಮ ಉಗ್ರಪ್ಪ ಅವರ ವರದಿ ಪ್ರಕಾರ 400 ಚಿಲ್ಲರೆ ಇದಾಗಿದೆ. ಆ ಉಗ್ರಪ್ಪ ಅವರ ವರದಿಗಾದ್ರೂ ಇವರು ಏನು ಮಾನ್ಯತೆ ಕೊಟ್ಟಿದ್ದಾರೆ. ಹಂಗಂದರೆ ಒಬ್ಬ ಪುರುಷ ಉಗ್ರಪ್ಪ ಅವ್ರು ಸಹಿತ ಒಂದು ಇದು ಕೊಡ್ತಾರೆ ಅಂದರೆ, ಅದಲ್ಲೇ ಇವತ್ತು ಕೊಂದವರು ಯಾರು ಅಂತ ನಾವು ಕೇಳ್ತಾ ಇದ್ದೀವಿ. ಅದು ಯಾರೇ ಆಗಿರ್ಬೋದು. ಈಗ ರಮಾ ನಾಗರಾಜೆ ಮಾಡಿದಾಳೆ ಅಂದರೆ ಅದು ಹೇಳುವಂಥ ಕೆಲಸ ಆಗಲಿ, ಅವ್ರಿಗೆ ಶಿಕ್ಷಿಸೋದು ಮತ್ತು ಅವ್ರಿಗೆ ಏನು ಶಿಕ್ಷೆಗೆ ಗುರಿಪಡಿಸೋದು ಅದು ನ್ಯಾಯಾಲಯ ಇದೆ, ನ್ಯಾಯಾಲಯದ ಕೆಲಸ. ಆದರೆ ಕೊಂದವರು ಯಾರಂತ ಕೆಲಸ ಕಂಡುಹಿಡಿಯೋ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು. ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಇದೆ. ಪೊಲೀಸ್ ಇಲಾಖೆಯನ್ನು ಎಚ್ಚೆತ್ತಿಸ್ಕೊಳ್ಳೋಕ್ಕೆ ನಾವು ಮತ್ತು ಕೊಂದವರು ಯಾರು ಅಂತ ಒಂದು ಸಮಾವೇಶಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ. ನೀವು ಎಲ್ಲ ಬನ್ನಿ. ನಾನು ಚಿತ್ರದುರ್ಗದಿಂದ ಬರ್ತಾಯಿದ್ದೀನಿ. ರಮಾ ನಾಗರಾಜು, ಮಹಿಳಾ ಪರ ಹೋರಾಟಗಾರ.